ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಐಬರ್ ಕಂಪನಿದು ಒಂದು ಹೊಸತ್ತು ಸ್ಟೀಮ್ ಪಾಟ್ ತಗೊಂಡಿದ್ದೇವೆ, ರೈಸ್ ಪಾಟ್. ಆ್ಯಕ್ಚುಲಿ ನಾವು ಪರ್ಚೇಸ್ ಮಾಡಿದಂತ ಹೇಳಿದ್ರೆ ನಂದು ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಸೊ ಅವಳು ನನಗೆ ಗೃಹಪ್ರವೇಶಕ್ಕೆ ಬರಲಿಕ್ಕೆ ಆಗಲಿಲ್ಲ ಅವಳಿಗೆ. ಸೊ ಹಾಗೆ ಅವಳು ರೀಸೆಂಟಾಗಿ ಬಂದು ಹೋದ್ಲು. ಬರಬೇಕಾದ್ರೆ ನನಗೊಂದು ಐಬರ್ದ ಒಂದು ರೈಸ್ ಪಾಟ್ ತರಿಸಿದ್ಲು, ಕಟ್ಕೊಟ್ಟಿದ್ಲು. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಯಾಕೆ ಹೇಳಿದರೆ ಇದು ನಮಗೆ ತುಂಬ ಸೇವಿಂಗ್ಸ್ ಅಂತಲೇ ಹೇಳ್ಬೋದು. ಅಂದರೆ ನಾವು ಕುಚ್ಚಲಕ್ಕಿ ಊಟ ಮಾಡೋದಲ್ವಾ, ಸೊ ಒಲೆ ಹಚ್ಚಬೇಕಂತ ಇಲ್ಲ, ಗ್ಯಾಸಲ್ಲಿ ಕೂಡ ಇದು ತುಂಬಾ ಸೇವಿಂಗ್ಸ್ ಆಗ್ತದೆ. ಅದಕ್ಕೋಸ್ಕರ ನಾವು ಇದನ್ನು ತಗೊಂಡಿದ್ದೇವೆ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತೇಳಿ ಹೇಳ್ತೇನೆ. ಅಂದರೆ ತುಂಬ ಸೇವಿಂಗ್ಸ್ ಇದು, ಗ್ಯಾಸ್ ಕೂಡ ಅಷ್ಟೇನು ನಮಗೆ ಅಂದರೆ ತುಂಬ ಖರ್ಚಾಗೋದಿಲ್ಲ. ಇದು ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನಮಗೆ ಎಮರ್ಜೆನ್ಸಿ ಏನಾದರೂ ಮಾಡಬೇಕಂತ ಹೇಳಿದ್ರೆ ತುಂಬ ಅರ್ಜೆಂಟಿಗೆ ಆಗೋದಿಲ್ಲ. ಬಟ್ ಸಣ್ಣದು 1.5 ಲೀಟರ್ ಇದು ನಾವು ಪರ್ಚೇಸ್ ಮಾಡಿದ್ದು. ಸೊ ನಮ್ಮನೇಲಿ ಕಡಿಮೆ ಜನ ಇದ್ದಾರೆ, ಸೊ ಹಾಗಾಗಿ ನಮಗೆ ಇದು ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಹೇಗೆ ಆಪ್ರೇಟ್ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ. ಸೊ ಇದೇ ನೋಡಿ, ಇದು ಅಲ್ಲೆಲ್ಲ ಕಂಪನಿಗೆ ರೈಸ್ ಪಾಟ್, ಸ್ಟೀಮ್ ಪಾಟ್ ಅಂತಲೇ ಹೇಳ್ಬೋದು ಇದಕ್ಕೆ. ಸೊ ಇದನ್ನು ಹೇಗೆ ಆಪ್ರೇಟ್ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಇದು ಲಿಡ್ ತೆಗಿಬೇಕು, ಇದರಲ್ಲಿ ಲಿಡ್ ಇರುತ್ತೆ. ಸೊ ನೋಡಿ ಈ ಥರ ಇದೆ ನೋಡಿ, ಇದರೊಳಗಡೆ ಇಲ್ಲಿ ಎಡ್ಜ್ ಇದೆ, ಇದು ಅಂತ ಕಾಣ್ತಾ ಇದೆ ಇದು ಎಡ್ಜ್. ಸೊ ಇದನ್ನು ಕೆಳಗಡೆ ಇಟ್ಕೊಳ್ಳುವ. ಇದು ಹೀಗೆ ಇಡಲಿಕ್ಕೆ ಬರೋದಿಲ್ಲ, ಇಲ್ಲಿ ಹ್ಯಾಂಡಲ್ ಇದೆ. ಸೊ ಹಾಗಾಗಿ ನಾವು ಇದನ್ನು ಇದೇ ಥರ ಇಡಬೇಕು. ಸೊ ಅದ್ರ ಜೊತೆಗೆ ಒಂದು ಪ್ಲೇಟ್ ಕೂಡ ಬರುತ್ತೆ ನೋಡಿ. ಇದರಲ್ಲಿ ಇರೋ ಪಾತ್ರೆ ನೋಡಿ ಇದು. ಸೊ ಇದರಲ್ಲಿ 1.5 ಲೀಟರ್ ನಾವು ಅನ್ನ ಮಾಡ್ಬೋದು. ಇದು ವೈಟ್ ರೈಸ್ ಅಂದರೆ ಬೇಗ ಆಗ್ತದೆ ನಮಗೆ. ಬಾಯ್ಲ್ಡ್ ರೈಸಿಗೆ ತುಂಬಾ ಸ್ವಲ್ಪ ಲೇಟ್, ಬಟ್ ತುಂಬ ನಮಗೆ ಯೂಸ್ಫುಲ್ ಇದು ಬಾಯ್ಲ್ಡ್ ರೈಸ್ ಮಾಡುವವರಿಗೆ. ವೈಟ್ ರೈಸ್ ನಾವು ಆಲ್ಮೋಸ್ಟ್ ಹೇಗೆ ಹಿಟ್ಟು ಕೂಡ ಆಗ್ತದೆ, ಬಟ್ ಬಾಯ್ಲ್ಡ್ ರೈಸ್ ಇದರಲ್ಲಿ ಒಳ್ಳೆ ಆಗ್ತದೆ ಅಂತ ಹೇಳ್ಬೋದು. ಹಾಗೆ ಇದನ್ನು ಪ್ಲೇಟ್ ನಿಮಗೆ ತೋರಿಸಿದ್ನಲ್ಲ. ಮತ್ತು ಇದರೊಳಗಡೆ ಇದು ನೋಡಿ, ಅದರೊಳಗಡೆ ಒಂದು ಫೈಬರ್ ಇದೆ ನೋಡಿ. ಇದು ಅದರದ್ದು ಸ್ಟಾಂಡ್ ಅಂತ ಹೇಳಿ, ಏಕೆಂದರೆ ಅನ್ನ ನಾವು ಬಿಸಿ ಮಾಡ್ತೇವಲ್ಲ, ಇದರಲ್ಲಿ ಮತ್ತೆ ವಾಟರ್ ಏನು ಹಾಕಬೇಕಂತ ಇಲ್ಲ. ಇದೇ ಅನ್ನದ ಪಾತ್ರೆಯಲ್ಲಿ ವಾಟರ್ ಇದೆ, ಇದನ್ನು ಇಲ್ಲಿ ಇಡೋದು ಈ ಥರ ಇಟ್ಬಿಟ್ಟು ಅನ್ನ 2 ಕುದಿ ಬಂದ ಮೇಲೆ ಇದನ್ನು ಈ ಥರ ಕ್ಲೋಸ್ ಮಾಡಿಬಿಟ್ಟು ಹೀಗೆ ಇಡಬೇಕು. ಇದಕ್ಕೇನು ನೀರು ಒಳಗಡೆ ಹಾಕಬೇಕಂತ ಇಲ್ಲ. ಇದು ಪಾತ್ರೆ ಇದೆಲ್ಲ ಈ ಥರ ಇದರೊಳಗಡೆ ಈ ಸ್ಟಾಂಡನ್ನು ಇಟ್ಟು ಬಿಟ್ಟರೆ ಸಾಕು. ಕಡೆಗೆ ಇದಕ್ಕೆ ನೀರು ಹಾಕಬೇಕಂತ ಇಲ್ಲ, ಜಸ್ಟ್ ಇದನ್ನು ಇಟ್ಬಿಟ್ಟು ಇದು ಅದರದ್ದು ಪ್ಲೇಟನ್ನು ಕ್ಲೋಸ್ ಮಾಡಿ ಕಡೆಗೆ ನಾವು ಈ ಲಿಡ್ ಇದೆಲ್ಲ ಇದನ್ನು ಇಟ್ಬಿಟ್ಟು ಕ್ಲೋಸ್ ಮಾಡಿದರೆ ಮುಗೀತು ನೋಡಿ ಹೀಗೆ. ಈಗ ವೈಟ್ ರೈಸ್ ಅಂತ ಹೇಳಿದರೆ ಒಂದು 15 ಮಿನಿಟ್ಸ್ ಸಾಕು ನಮಗೆ ತೆಗಿಲಿಕ್ಕೆ. ಮತ್ತು ಅದೇ ಬಾಯ್ಲ್ಡ್ ರೈಸ್ ಆದರೆ ಒಂದು 1.5 ಗಂಟೆ 2 ಗಂಟೆ ರೈಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಅದರ ಮೇಲೆ ನಮಗೆ ಗಂಜಿ ಕೂಡ ಊಟ ಮಾಡ್ಬೋದು, ಅಥವಾ ನಾವು ಬಸ್ಸದು ಕೂಡ ಊಟ ಮಾಡ್ಬೋದು, ಹೇಗೆ ಬೇಕಾದರೂ ನಮಗೆ ಯೂಸ್ಫುಲ್ ಆಗಿ. ಬಟ್ ನಮಗೆ ಅನ್ನನೇ ಊಟ ಮಾಡೋದಂದರೆ ಅದು ತೆಗೆದು ಒಂದು 2 ಗಂಟೆ ತೆಗೆದ ಮೇಲೆ ನಾವು ಅದನ್ನು ನೀಟಾಗಿ ಬಸ್ಸದು ಮತ್ತು ಯೂಸ್ ಮಾಡ್ಬೋದು. ಗಂಜಿ ಊಟ ಮಾಡೋರಾದರೆ ಗಂಜಿನೇ ಹಾಗೆ ಊಟ ಮಾಡ್ಬೋದು. ಹೇಗೆ ಅಂತ ಹೇಳಿದರೆ ಈಗ ನಮಗೆ ಯೂಸ್ ಆದಮೇಲೆ ಇದನ್ನು ಹಾಗೆ ಮುಚ್ಚಿಟ್ಟು ಇದೇ ಥರ ಕ್ಲೋಸ್ ಮಾಡಿಬಿಟ್ರೆ ಅದು ಸಂಜೆ ತನಕ ಕೂಡ ಬಿಸಿಯಾಗಿ ಇರ್ತದೆ, ನಮಗೆ ಈಸಿ ಆಗ್ತದೆ, ಬಿಸಿ ಬಿಸಿಯಾಗಿ ಊಟ ಮಾಡ್ಬೋದಲ್ಲ. ಅಂದರೆ ಮಳೆಗಾಲ ಟೈಮಲ್ಲಿ ಇದು ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಇದು ಕುದಿಬೇಕಾದ್ರೆ ವೈಟ್ ರೈಸ್ ಆದರೆ 1 ಕುದಿ ಸಾಕಾಗ್ತದೆ, ಅಂದರೆ ಜಾಸ್ತಿ ಕುದಿಸೋದು ಬೇಡ. ಹೇಗೂ ನಾವು ಸ್ಟೀಮಲ್ಲಿ ಇಡ್ತೇವಲ್ಲ. ಮತ್ತು ಬಾಯ್ಲ್ಡ್ ರೈಸ್ ಆದರೆ ರೈಸ್ ಮೇಲೆ ಡಿಪೆಂಡ್ ಆಯ್ತದೆ. ಸೊ ಅದೊಂದು 1.5 ಕುದಿ ಅಥವಾ 2 ಕುದಿ ಬೇಕಾಗ್ತದೆ. ಸೊ ಅದು ಕುದಿ ಬಂದಮೇಲೆ ನಾವು ಪಾಟಲ್ಲಿ ಹಾಕಿಬಿಟ್ಟು ಕ್ಲೋಸ್ ಮಾಡಿಟ್ರೆ ಆಯಿತು, ನೀರು ಕ್ಲೋಸ್ ಮಾಡಿಟ್ರೆ ಚೆನ್ನಾಗಿ ಆಗ್ತದೆ ಆಮೇಲೆ ನಮಗೆ. ಸರಿ, ಹಾಗಾದರೆ ನಾವು ಇದರಲ್ಲಿ ಒಂದ್ಸಲಿ ಅನ್ನ ಹೇಗೆ ಮಾಡೋದು ಅಂತೇಳಿ ಟ್ರೈ ಮಾಡಿ ನೋಡೋಣ. ಆಮೇಲೆ ನಿಮ್ಗೆ ಹೇಗೆ ಅನಿಸ್ತದೆ ಅಂತ ಹೇಳಿ ನಿಮ್ಮ ಒಪಿನಿಯನ್ ತಿಳಿಸಿ ನಮಗೆ. ನೋಡಿ ಇದರಲ್ಲಿ ರಬ್ಬರ್ ಕೂಡ ಇದೆ ನೋಡಿ, ಅಂದರೆ ಇಲ್ಲಿ ಇದು ಎಡ್ಜ್ ಇದೆ ಅಲ್ಲ, ಅದು ಅದಕ್ಕೆ ಸ್ಟಿಫ್ ಆಗಿ ನಿಲ್ತದೆ. ಅದು ಈಗ ಹಾಕಬೇಕಾದ್ರೆ ಟೈಟ್ನೆಸ್ ಬರ್ತದೆ, ಆಗ ಸ್ಟೀಮ್ ಇಲ್ಲಿಂದ ಹೊರಗಡೆ ಹೋಗುವುದಿಲ್ಲ. ಅದಕ್ಕೆ ಇದು ರಬ್ಬರ್ ಕೂಡ ನಮ್ಮದು ಈ ಕುಕ್ಕರ್ ಎಲ್ಲ ಇರ್ತದೆ ಅಲ್ಲ, ಸೊ ಅದೇ ಥರ ಇಲ್ಲಿ ರಬ್ಬರ್ ಉಂಟು ನೋಡಿ ಇದೇ ಥರ. ಸೊ ಇದು ನಾವೀಗ ಇಲ್ಲಿ ಕ್ಲೋಸ್ ಮಾಡಬೇಕಾದ್ರೆ ಅದಲ್ಲಿ ಸ್ಟಿಫ್ ಆಗಿ ನಿಲ್ತದೆ, ಆಗ ಇಲ್ಲಿಂದ ಸ್ಟೀಮ್ ನೋಡಿ, ಇಲ್ಲಿಂದ ಎಲ್ಲಿ ಕೂಡ ಸ್ಟೀಮ್ ಹೊರಗಡೆ ಬರುವುದಿಲ್ಲ. ನಾನು ನಿಮಗೆ ಇದು ಮಾಡಬೇಕಾದ್ರೆ ತೋರಿಸ್ತೇನೆ ಆಯಿತಾ.
ಸೊ ಬನ್ನಿ ಇವಾಗ ನಾವು ಅನ್ನ ರೆಡಿ ಮಾಡುವ. ಸೊ ಫಸ್ಟಿಗೆ ಪಾತ್ರೆ ತಗೊಂಡು ಪಾತ್ರೆನ ಒಂದು ನೀಟಾಗಿ ತೊಳ್ಕೊಳ್ಳೋಣ. ನೀಟಾಗಿ ತೊಳೆದ್ಬಿಟ್ಟು ಅದಕ್ಕೆ ಒಂದು ಅರ್ಧ ಪಾತ್ರೆ ಆಗುವಷ್ಟು ನೀರು ತುಂಬಿಸ್ಕೊಳ್ಳೋಣ. ಸೊ ನನಗೆ ಅಂದರೆ 2 ಪಾವು ಸಾಕು ನಮಗೆ 3 ಜನರಿಗೆ. ಸೊ 2 ಪಾವು ತಗೊಂಡ್ಬಿಟ್ಟು ಸೊ ಅದಕ್ಕೆ ಬೇಕಾದ ಒಂದು ಅರ್ಧ ಪಾತ್ರೆ ಸಾಕಾಗ್ತದೆ. ಸೊ ಆ ಅರ್ಧ ಪಾತ್ರೆ ತಗೊಂಡು ಅದನ್ನ ಬೇಯಲಿಕ್ಕಿಡುವ, ಕುದಿ ಬರಲಿಕ್ಕೆ ನೀರು. ಸೊ ನಾನೀಗ ಒಲೆ ಮೇಲೆ ಇಟ್ಟಿದ್ದೇನೆ. ಸೊ ಸ್ಟವ್ ಆನ್ ಮಾಡಿಬಿಟ್ಟು ಅದರ ಪಾತ್ರೆ ಮುಚ್ಚಳ ಕ್ಲೋಸ್ ಮಾಡಿ ಒಂದು ನೀರು ಕುದಿ ಬರಬೇಕದು. ಕುದಿ ಬಂದಮೇಲೆ ಅಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ಹಾಕಬೇಕು. ಸೊ ನಾನೀಗ 2 ಪಾವು ಅಕ್ಕಿ ತಗೊಂಡಿದ್ದೇನೆ. ಸೊ ಅಕ್ಕಿನ ಒಂದು ನೀಟಾಗಿ ಒಂದು 3-4 ಸಲ ತೊಳ್ಕೊಬೇಕದು. ಕುಚ್ಚಲಾಗಿ ಆಗಿರೋದ್ರಿಂದ ಅದರಲ್ಲಿ ತುಂಬ ಕೊಳೆ ಇರ್ತದೆ. ಸೊ ಫಸ್ಟ್ ನಾವು ಅದನ್ನು ನೀಟಾಗಿ ಒಂದು 3-4 ಸಲ ತೊಳ್ಕೊಬೇಕು. ಈಗ ತೊಳೆದಾಗಿದೆ. ಸೊ ತೊಳೆದಾಗಿದ್ಮೇಲೆ ನೀರು ಕೂಡ ಕುದಿ ಬಂದಿದೆ. ನೀರು ಕುದ್ದಾಗಿದೆ ಅಲ್ಲ. ಸೊ ಈಗ ಅಕ್ಕಿ ಹಾಕೋಣ. ಅಕ್ಕಿ ಹಾಕಿಬಿಟ್ಟು ಹಾಗೆಯೇ ಒಂದು ಸ್ಪೂನನ್ನು ಸ್ವಲ್ಪ ಸಾಲ್ಟ್ ಮಾಡಿಬಿಡುವ ಒಂದೇ ಥರ ಆಗಿ. ಇದು ನಮಗೆ ಅಂದರೆ ಸ್ಟವ್ವೆಲ್ಲ ತುಂಬ ಅಂದರೆ ಗ್ಯಾಸ್ ತುಂಬ ಉಳಿತಾಯ ಅಂತ ಅನ್ನಿಸ್ತದೆ. ಹಾಗೆ ನಮಗೆ ಬೇರೆ ಕೆಲಸ ಕೂಡ ಮಾಡ್ಬೋದು. ಇದನ್ನ ಒಲೆಯಲ್ಲಿಟ್ಟು ಲೋ ಸ್ಟೀಮಲ್ಲಿಟ್ಟು ಬಿಟ್ಟರೆ ಸಾಕಾಗ್ತದೆ. ಹಾಗೆ ಸೊ ಒಂದು 2-3 ಕುದಿ ಬರಬೇಕಾಯ್ತಾ. 3 ಕುದಿ ಬಂದಮೇಲೆ ಇದನ್ನು ನಾವು ಅನ್ನನ ತೆಗಿಬೋದು. ಅನ್ನ ತೆಗೆದಿಟ್ಟು ನಾವು ಪಾಟ್ ಒಳಗಡೆ ಇಟ್ಕೋಬೋದು. ಸೊ ಇವಾಗ ಅನ್ನ ಕುದ್ದಿದೆ, ತಗೊಳ್ಳೋಣ. ಸ್ಪೂನ್ ಹಾಕಿ ನೋಡುವ ಬೆಂದಿದ ಅಂತ ಹೇಳಿ. ಸೊ ನಮಗೆ ಸ್ವಲ್ಪ ಬೆಂದರೆ ಸಾಕು ಇದು. ನೋಡಿ ಸ್ವಲ್ಪ ಬೆಂದಿದೆ. ಇದರ ಮೇಲೆ ನಾವು ಇದನ್ನು ಪಾಟ್ ಒಳಗಡೆ ಇಟ್ಟು ಅದರ ಪಾಟಿದು ಲಿಡ್ಡನ್ನು ಟೈಟಾಗಿ ಕ್ಲೋಸ್ ಮಾಡಿ ಬಿಡಬೇಕು. ಸೊ ನಾನೀಗ ಪಾತ್ರೆನ ಪಾಟ್ ಒಳಗಡೆ ಇಟ್ಟಿದ್ದೇನೆ, ಹಾಗೆ ಮುಚ್ಚಳ ಮುಚ್ಚಿದ್ದೇನೆ. ಸೊ ಇದಕ್ಕೆ ಈಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಡಬೇಕು. ಟೈಟಾಗಿ ಕ್ಲೋಸ್ ಮಾಡಿ ಇಡಬೇಕು. ಯಾಕೆ ಹೇಳಿದರೆ ಅದು ಸ್ಟೀಮ್ ಹೊರಗೆ ಬರಬಾರ್ದು. ಸೊ ಒಂದು 2 hours ಬೇಕು. ಅದರ ನಡುವೆಯಲ್ಲಿ ನಾವು ಏನು ಬೇಕಾದರೂ ಕೆಲಸ ಮಾಡ್ಕೊಂಡು ಬರ್ಬೋದು. ಈ ಥರ ಲಿಡ್ಡನ್ನು ನೀಟಾಗಿ ಕ್ಲೋಸ್ ಮಾಡಿ ಇಟ್ಕೋಬೇಕು. ಬನ್ನಿ ನೋಡುವ ಇವಾಗ ಅನ್ನ ಬೆಂದಿದೆ ಅಂತ ಹೇಳಿ. ಬನ್ನಿ ಓಪನ್ ಮಾಡಿ ನೋಡೋಣ. ಆಗಿರ್ಬೋದು ಅನ್ನ ಈಗ, ಅಂದರೆ 2 hours ಆಯ್ತು ಇವಾಗ. ಸೊ ಮುಚ್ಚಳ ತೆಗೆದ್ಬಿಟ್ಟು ನೋಡಿ ಅನ್ನ ಆಗಿದೆ, ಚೆನ್ನಾಗಿ ಬೆಂದಿದೆ ನೋಡಿ ಅನ್ನ. ಬೇಕಾದ್ರೆ ಒಂದ್ಸಲಿ ಪಿಂಚ್ ಮಾಡಿ ನೋಡಿ ತುಂಬ ಸಾಫ್ಟಾಗಿ ಆಗಿದೆ. ನೋಡಿ ಪಿಂಚ್ ಮಾಡುವಾಗ ಫುಲ್ ಸಾಫ್ಟಾಗಿದೆ. ಇದನ್ನು ಬಸಿಬೋದು ನಾವು. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಆಲ್ರೆಡಿ ಅನ್ನ ಬೆಂದಿದೆ, ನೋಡಿದ್ರಲ್ಲ ನೀವು ಇವಾಗ. ಸೊ ನಿಮಗೆ ಬೇಕಾದರೆ ಇದು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಅಂದರೆ 1800 ತನಕ ಆಗ್ತದೆ. ಸೊ ಕಂಪ್ಲೀಟಾಗಿ ಬೆಂದಿದೆ. ಇವಾಗ ಬೇಕಾದರೆ ಗಂಜಿಯಾಗಿಸಿ ಯೂಸ್ ಮಾಡ್ಬೋದು, ಬಸಿದು ಅನ್ನ ಥರನೂ ಹಾಕ್ಕೊಳ್ಬೋದು. ನಿಮ್ಮ ಚಾಯ್ಸ್ ಅದು ಬಿಟ್ಟದ್ದು. ಇವಾಗಂದರೆ ನಾವು ಅನ್ನ ಊಟ ಮಾಡೋದು, ಸೊ ಇದನ್ನು ನಾವು ಅನ್ನ ಬಸಿತೇವೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್.